ಎಲ್ರಿಗೂ ನಮಸ್ಕಾರ. ಸರ್ವಿಸ್ 33 ಅಪ್ಲಿಕೇಶನ್ನಲ್ಲಿ DSO ಲಾಗಿನಲ್ಲಿ ವಿವಿಧ ಲೈನ್ ಲಿಸ್ಟ್ ರಿಪೋರ್ಟ್ಸ್ಗಳನ್ನು ಹೇಗೆ ಜನರೇಟ್ ಮಾಡಬಹುದು ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ನಮಗೆ ತೋರಿಸ್ಕೊಡ್ಲಾಗ್ತಾ ಇದೆ. ಸೊ ಮೊದಲಿಗೆ ಸರ್ವಿಸ್ 33 ವೆಬ್ಸೈಟ್ ಅಡ್ರೆಸ್ covidbar.karnataka.gov.in/service33 ಟೈಪ್ ಮಾಡಿ. ಈಗ ನಿಮಗೆ ಲಾಗಿನ್ ಸ್ಕ್ರೀನ್ ಬರುತ್ತೆ. ಸೊ ನಿಮ್ಮ ಯೂಸರ್ ಐಡಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಸಂಬಂಧಪಟ್ಟ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು DSO ಲಾಗಿನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫೆಚ್ ಅಂತ ಕೊಟ್ಟಾಗ ನಿಮ್ಮ ಒಂದು ಲಾಗಿನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಕೊಟ್ಟಿರುವಂಥ ಪಾಸ್ವರ್ಡ್ ಮೇಲೆ ನಮೂದಿಸಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಈಗ ಸಕ್ಸಸ್ಫುಲ್ ಆಗಿ ಸರ್ವಿಸ್ 33 ಅಪ್ಲಿಕೇಶನ್ ಈಗ ಲಾಗಿನ್ ಆಗ್ತಾ ಇದ್ದೇವೆ. ಸೊ ಇಲ್ಲಿ ಲೈನ್ ಲಿಸ್ಟ್ ಅಪ್ರೂವಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಳೆದ ವಿಡಿಯೋದಲ್ಲಿ ನಿಮಗೆ ಲೈನ್ ಲಿಸ್ಟ್ ಜನರೇಟ್ ಬಗ್ಗೆ, ಪೇಷಂಟ್ ರೆಕಾರ್ಡ್ ಡೌನ್ಲೋಡ್ ಮಾಡೋದಕ್ಕೆ, ಟೆಸ್ಟ್ ರಿಸಲ್ಟ್ಸ್ ಹೇಗೆ ಡೌನ್ಲೋಡ್ ಮಾಡೋದು ತಿಳಿಸಿದ್ವಿ. ಈಗ ನೀವು ವಿವಿಧ ಲೈನ್ ಲಿಸ್ಟ್ ರಿಪೋರ್ಟ್ಸ್ನ ಜನರೇಟ್ ಮಾಡೋದಕ್ಕೆ MIS ರಿಪೋರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸ್ 21ಗೆ ರೂಟ್ ಆಗ್ತದೆ. ಸೊ ಇದರಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಟೆಸ್ಟಿಂಗ್ ರಿಪೋರ್ಟ್ಸ್ ಬಗ್ಗೆ ನೋಡಿದ್ವಿ. ಈಗ ಲೈನ್ ಲಿಸ್ಟ್ ರಿಪೋರ್ಟ್ಸ್ ನೋಡೋಣ. ಲೈನ್ ಲಿಸ್ಟ್ ರಿಪೋರ್ಟ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಟ್ರಿಕ್ಟ್ ಕೋವಿಡ್ ಸೀನ್ ರಿಪೋರ್ಟ್ ಇದೆ, ಟ್ರಯೇಜಿಂಗ್ ರಿಪೋರ್ಟ್ಸ್ ಇದೆ, ಟ್ರೀಟ್ಮೆಂಟ್ ರೆಜಿಮ್ ಇದೆ, ಹೋಮ್ ಐಸೋಲೇಷನ್ ರಿಪೋರ್ಟ್ಸ್ ಇದೆ, ಕಾಂಟ್ಯಾಕ್ಟ್ ಟ್ರೇಸಿಂಗ್, ಡೆತ್ ಅಂಡ್ ಡಿಸ್ಚಾರ್ಜ್, ತಾಲೂಕು ವೈಸ್ ಪಾಸಿಟಿವಿಟಿ ರೇಟ್. ಸೊ ಈಗ ಉದಾಹರಣೆಗೆ ಡಿಸ್ಟ್ರಿಕ್ಟ್ ಕೋವಿಡ್ ಸೀನ್ ರಿಪೋರ್ಟ್ ಹೋಗೋಣ. ಫ್ರಮ್ ಡೇಟ್ ಟು ಡೇಟ್ ರಿಸಲ್ಟ್ ಕನ್ಫರ್ಮ್ ಡೇಟ್ ಇದೆ. ಸೊ ಫ್ರಮ್ ಡೇಟ್ ಯಾವ ಡೇಟಿಂದ ರಿಪೋರ್ಟ್ ಬೇಕು ನಿಮಗೆ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಟು ಡೇಟ್ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ. ಜ್ಯೂರಿಡಿಕ್ಷನ್ ಏರಿಯಾ ಯಾವ್ದು ಬೇಕು, ಆಲ್ ಬೇಕಾ, ಆಲ್ ಎಕ್ಸ್ಕ್ಲೂಡ್ ಬ್ಯಾಂಗ್ಳೂರ್, ಅರ್ಬನ್ ಬೇಕಾ, ರೂರಲ್ ಬೇಕಾ. ಸೊ ಈ ಜ್ಯೂರಿಡಿಕ್ಷನ್ ಆಯ್ಕೆ ಮಾಡಿಕೊಂಡು ಈಗ ಆಲ್ ಕೊಟ್ಟರೆ ಆಲ್ ಬರುತ್ತೆ. ಈಗ ರೂರಲ್ ಮಾತ್ರ ಬೇಕು, ರೂರಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಯಾವ ಜಿಲ್ಲೆ ಬೇಕು, ಯಾವ ತಾಲೂಕು, ಎಲ್ಲ ತಾಲೂಕು ಬೇಕಾ ಅಥವಾ ಪರ್ಟಿಕ್ಯುಲರ್ ತಾಲೂಕು ಬೇಕಾ, ಮತ್ತು ಎಲ್ಲ ಪಂಚಾಯತ್ ಬೇಕಾ ಅಥವಾ ಪರ್ಟಿಕ್ಯುಲರ್ ಪಂಚಾಯತ್ ಬೇಕಾ, ಪರ್ಟಿಕ್ಯುಲರ್ ವಿಲೇಜ್ ಬೇಕಾ. ಈಗ ಸೆಲೆಕ್ಟ್ ಮಾಡಿ ನಾನೀಗ ಪಂಚಾಯತ್ ಆಲ್ ಕೊಡ್ತಾ ಇದ್ದೇನೆ. ಗೆಟ್ ರಿಪೋರ್ಟ್ಸ್. ಸೊ ರಿಪೋರ್ಟ್ಸ್ ಬರುತ್ತೆ. ಡಿಸ್ಟ್ರಿಕ್ಟ್, ತಾಲೂಕ್, ಪಂಚಾಯತ್, ನ್ಯೂ ಕೇಸಸ್ ಎಷ್ಟು, ಡಿಸ್ಚಾರ್ಜ್ ಎಷ್ಟು, ಡೆತ್ ಎಷ್ಟು, ಪಾಸಿಟಿವಿಟಿ ರೇಟ್ ಎಷ್ಟು, ರಿಕವರಿ ರೇಟ್ ಎಷ್ಟು, ಮತ್ತು ಫೆಟಲಿಟಿ ರೇಟ್ ಎಷ್ಟು. ಸೊ ಇದು ಪಾಸಿಟಿವಿಟಿ ರೇಟ್ ಮಾತ್ರ ಕಳೆದ 7 ದಿನದ, ಒಂದು ವಾರದ್ದು ಬರುತ್ತೆ. ಇದು ನೀವು ಯಾವ ದಿನಾಂಕವನ್ನು ಆಯ್ಕೆ ಮಾಡ್ಕೊಂಡಿರ್ತೀರ ಅದು ಉಳಿದೆಲ್ಲ ಸಂಖ್ಯೆಗಳು ಆ ದಿನಾಂಕದ ರಿಪೋರ್ಟ್ಸ್ ಬರುತ್ತೆ. ಇದು ಮಾತ್ರ ಕಳೆದ 7 ದಿನಗಳ ರಿಪೋರ್ಟ್ಸ್ ಇದೆ. ಸೊ ಇಲ್ಲಿ ನೀವು ಎಕ್ಸ್ಪೋರ್ಟ್ ಎಕ್ಸೆಲ್ ಕೊಟ್ಟರೆ ಎಕ್ಸೆಲ್ಗೆ ಡೌನ್ಲೋಡ್ ಆಗುತ್ತೆ. ಎಕ್ಸ್ಪೋರ್ಟ್ PDF ಕೊಟ್ಟರೆ PDF ಫಾರ್ಮೆಟಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ಇದು ಡಿಸ್ಟ್ರಿಕ್ಟ್ ಕೋವಿಡ್ ಸೀನ್. ಈಗ ಟ್ರಯೇಜಿಂಗ್ ರಿಪೋರ್ಟ್ ಬೇಕು ಅಂದರೆ ನಿಮಗೆ ಟ್ರಯೇಜಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೊ ಫ್ರಮ್ ಡೇಟ್ ಟು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಜ್ಯೂರಿಡಿಕ್ಷನ್ ಆಯ್ಕೆ ಮಾಡ್ಕೊಳ್ಳಿ. ಈಗ ಆಲ್ ಕೊಡೋಣ. ಕೌಂಟ್ ವೈಸ್ ಬೇಕಾ, ಪರ್ಸೆಂಟೇಜ್ ವೈಸ್ ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೆಟ್ ರಿಪೋರ್ಟ್ ಅಂತ ಕೊಟ್ಟರೆ ನಿಮಗೆ ರಿಪೋರ್ಟ್ ಬರುತ್ತೆ. ಸೊ ಇಲ್ಲಿ ನೋಡಿ ಜಿಲ್ಲೆ, C+ ಕೇಸಸ್ ರಿಪೋರ್ಟೆಡ್ ಎಷ್ಟು, ಪೆಂಡಿಂಗ್ ಫಾರ್ ಟ್ರೇಸಿಂಗ್ ಲೆಸ್ ದೆನ್ 24 hours, 24 to 48, greater than 48 hours. ದ ಟೈಮ್ ಟೇಕನ್ ಫಾರ್ ಟ್ರಯೇಜ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡಿದ್ದಾರೆ, ಲೆಸ್ ದೆನ್ 24 hours ಎಷ್ಟು ಕೇಸ್ ಆಗಿದೆ, 24 to 48 ಕೇಸಸ್ ಎಷ್ಟು, ಗ್ರೇಟರ್ ದೆನ್ 48 ಅವರ್ಸಲ್ಲಿ ಎಷ್ಟು ಕೇಸಸ್ ಟ್ರಯೇಜ್ ಆಗಿದೆ, ಟೋಟಲ್ ಆಕ್ಟಿವ್ ಕೇಸಸ್ ಎಷ್ಟು, ಪೆಂಡಿಂಗ್ ಫಾರ್ ಟ್ರಯೇಜ್ ಎಷ್ಟು, ಟ್ರಯೇಜ್ಡ್ ಆಗಿರೋದೆಷ್ಟು, ಮತ್ತು ಅನ್ರೆಸ್ಪಾನ್ಸಿವ್ ಎಷ್ಟು. ಸೊ ಇದನ್ನು ನೀವು ರಿಪೋರ್ಟ್ಸ್ ನಿಮಗೆ ಎಕ್ಸ್ಪೋರ್ಟ್ ಎಕ್ಸೆಲ್ ಕೊಟ್ಟರೆ ಎಕ್ಸೆಲ್ ಡೌನ್ಲೋಡ್ ಆಗುತ್ತೆ, ಎಕ್ಸ್ಪೋರ್ಟ್ PDF ಕೊಟ್ಟರೆ PDF ಆಗುತ್ತೆ. ಈ ಎಕ್ಸ್ಪೋರ್ಟ್ ಎಕ್ಸೆಲ್ ಕೊಡೋಣ. ಸೊ ಸೇವ್ ಮಾಡಿ, ಸೇವ್ ಆಗುತ್ತೆ. ಹಾಗೆ ಹೋಮ್ ಐಸೋಲೇಷನ್ ಅಥವಾ ಟ್ರೀಟ್ಮೆಂಟ್ ರೆಜಿಮ್ ಈ ರಿಪೋರ್ಟ್ ಬೇಕು ಅಂದರೆ ಟ್ರೀಟ್ಮೆಂಟ್ ರೆಜಿಮಲ್ಲಿ ನಿಮ್ಗೆ ಏನೆಲ್ಲ ರಿಪೋರ್ಟ್ ಸಿಗುತ್ತೆ ನೋಡೋಣ. ಸೊ ದಿನಾಂಕವನ್ನು ಆಯ್ಕೆ ಮಾಡ್ಕೊಳ್ಳಿ. ಫ್ರಮ್ ಡೇಟ್ ಟು ಡೇಟ್, ಜ್ಯೂರಿಡಿಕ್ಷನ್ ಟೈಪ್ ಅರ್ಬನ್ ಬೇಕಾ, ರೂರಲ್ ಬೇಕಾ, ಆಲ್ ಬೇಕಾ. ಸೊ ಅರ್ಬನ್ ಸೆಲೆಕ್ಟ್ ಮಾಡೋಣ. ಯಾವ ಜಿಲ್ಲೆ ಬೇಕು, ಯಾವ ತಾಲೂಕು ಬೇಕು, ಆಲ್ ತಾಲೂಕ್ಸ್ ಬೇಕು ತಗೋಣ ಆಲ್. ಅಥವಾ ಯಾವುದೋ ಪರ್ಟಿಕ್ಯುಲರ್ ತಾಲೂಕಲ್ಲಿ ಯಾವ ವಾರ್ಡ್ ಬೇಕು ಅಥವಾ ಆಲ್ ವಾರ್ಡ್ಸ್ ಬೇಕು. ಸೊ ಎಲ್ಲ ವಾರ್ಡ್ ತಗೋಣ.
ಸೊ ಗೆಟ್ ರಿಪೋರ್ಟ್ ಕೊಟ್ಟರೆ ನಿಮಗೆ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಟೌನಿನ ಎಲ್ಲ ವಾರ್ಡಿನ ವರದಿಗಳು ಬರುತ್ತೆ. ಸೊ ವಾರ್ಡ್ ಯಾವುದು, ಅದರಲ್ಲಿ ಎಷ್ಟು ಕೇಸಸ್ ಇದೆ, ಟೋಟಲ್ ಆಕ್ಟಿವ್ ಕೇಸಸ್ ಎಷ್ಟಿದೆ, ಟ್ರಯೇಜ್ಗೆ ಎಷ್ಟು ಪೆಂಡಿಂಗ್ ಇದೆ, ಮತ್ತು ಸೆಂಟ್ ಟು ಹಾಸ್ಪಿಟಲ್ ಎಷ್ಟು, CCC ಎಷ್ಟು, ಹೋಮ್ ಐಸೋಲೇಷನ್ ಎಷ್ಟು, ಅನ್ರೆಸ್ಪಾನ್ಸಿವ್ ಎಷ್ಟು, ಹಾಸ್ಪಿಟಲೈಸೇಷನ್ ಎಷ್ಟು. ಸೊ ಹೀಗೆ ನಮಗೆ ರಿಪೋರ್ಟ್ ಟ್ರೀಟ್ಮೆಂಟ್ ರೆಸ್ಯೂಮಲ್ಲಿ ರಿಪೋರ್ಟ್ಸ್ ಬರುತ್ತೆ. ಹೋಮ್ ಐಸೋಲೇಷನ್ ಕೇಸಸ್ ಬೇಕು ಅಂದರೆ ಹೋಮ್ ಐಸೋಲೇಷನ್ ಆಸ್ ಯೂಸುವಲ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಜುರಿಡಿಕ್ಷನ್ ಆಯ್ಕೆ ಮಾಡ್ಕೊಳ್ಳಿ, ಆಲ್ ಕೊಟ್ಟಿದ್ದೇನೆ, ಗೆಟ್ ರಿಪೋರ್ಟ್ ಕೊಟ್ಟರೆ ಸೊ ಎಲ್ಲ ರಿಪೋರ್ಟ್ ಬರುತ್ತೆ. ಸೊ ಡಿಸ್ಟ್ರಿಕ್ಟ್ ವೈಸ್ ಟೋಟಲ್ C+ ಕೇಸಸ್ ಎಷ್ಟಿದೆ, ಆಕ್ಟಿವ್ ಕೇಸಸ್ ಎಷ್ಟು, ಹೋಮ್ ಐಸೋಲೇಷನ್ ಕೇಸಸ್ ಎಷ್ಟು, ಪರ್ಸೆಂಟೇಜ್ ಆಫ್ ಹೋಮ್ ಐಸೋಲೇಷನ್ ಎಷ್ಟು, ಅದರಲ್ಲಿ ಗ್ರೇಟರ್ ದ್ಯಾನ್ 14 days ಹೋಮ್ ಐಸೋಲೇಷನ್ ಕೇಸಸ್ ಎಷ್ಟು, H1 ಕೇಸಸ್ ವಿಸಿಟೆಡ್, ಫಸ್ಟ್ ವಿಸಿಟ್ ಎಷ್ಟಾಗಿದೆ, ಸೆಕೆಂಡ್ ವಿಸಿಟ್ ಎಷ್ಟಾಗಿದೆ, ಥರ್ಡ್ ವಿಸಿಟ್ ಏನಾಗಿದೆ, ಪರ್ಸೆಂಟೇಜ್ ಆಫ್ ಫಸ್ಟ್ ವಿಸಿಟ್ ಎಷ್ಟು, ಪರ್ಸೆಂಟೇಜ್ ಆಫ್ ಸೆಕೆಂಡ್ ವಿಸಿಟ್ ಎಷ್ಟು, ಮತ್ತು ಮೆಡಿಸಿನ್ ಗಿವನ್ ಕೊಟ್ಟಿದ್ದಾರಾ ಇಲ್ವಾ, 0 ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ ಅಂತ. ಸೊ ಇದು ಹೋಮ್ ಐಸೋಲೇಷನ್. ಹೋಮ್ ಐಸೋಲೇಷನ್ ಹೋದಾಗ ಅವರು ಅಲ್ಲಿ ಟಿಕ್ ಮಾಡಿದ್ರೆ ಕಿಟ್ ಗಿವನ್ ಅಂತ ಕೊಟ್ಟಿದ್ರೆ ಅಂಥ ಕೇಸಸ್ ಇಲ್ಲಿ ಕೌಂಟ್ ಬರುತ್ತೆ. ಸೊ ಕಾಂಟ್ಯಾಕ್ಟ್ ಟ್ರೇಸಿಂಗ್, ಎಷ್ಟು ಜನ ಕಾಂಟ್ಯಾಕ್ಟ್ ಟ್ರೇಸ್ ಆಗಿದ್ರೆ, ಪ್ರೈಮರಿ ಸೆಕೆಂಡರಿ ಕಾಂಟ್ಯಾಕ್ಟ್ ಎಷ್ಟು, ಪರ್ಸೆಂಟೇಜ್ ಎಷ್ಟು ನೋಡಬೇಕು ಅಂದರೆ ಕಾಂಟ್ಯಾಕ್ಟ್ ಟ್ರೇಸ್ ತಗೊಳ್ಳಿ. ಸೊ ಫ್ರಮ್ ಡೇಟ್ ಟು ಡೇಟ್ ತಗೊಳ್ಳಿ. ಆಸ್ ಯೂಸುವಲ್ ಜುರಿಡಿಕ್ಷನ್ ಟೈಪ್ ತಗೊಳ್ಳಿ, ರೂರಲ್ ತಗೋತಾ ಇದ್ದೀನಿ, ಜಿಲ್ಲೆ, ತಾಲೂಕು, ಪಂಚಾಯತ್ ಅಥವಾ ವಿಲೇಜ್. ಪಂಚಾಯತ್ ತಗೊಂಡ್ರೆ ಯಾವ ವಿಲೇಜು, ಎಲ್ಲ ವಿಲೇಜ್ ಬೇಕಾ, ಆಲ್ ಓವರಲ್ಲಿ ಈ ಪಂಚಾಯತಲ್ಲಿ ಆಲ್ ವಿಲೇಜಸ್ ಕೊಟ್ಟಿದ್ದೀನಿ. ಗೆಟ್ ರಿಪೋರ್ಟ್ ಕೊಟ್ಟಾಗ ಸೊ ಆ ವಿಲೇಜ್ಗೆ ಸಂಬಂಧಪಟ್ಟಂಥ ರಿಪೋರ್ಟ್ಸ್, ಡಿಸ್ಟ್ರಿಕ್ಟ್, ತಾಲೂಕ್, ಪಂಚಾಯತ್, ವಿಲೇಜ್ ನೇಮ್, ಟೋಟಲ್ C+ ಕೇಸಸ್ ಎಷ್ಟು, ನಂಬರ್ ಆಫ್ ಆಕ್ಟಿವ್ ಕೇಸಸ್ ಎಷ್ಟು, ಕಾಂಟ್ಯಾಕ್ಟ್ ಟ್ರೇಸ್ಡ್ ಎಷ್ಟಾಗಿದೆ, PCs ಎಷ್ಟು, ಪ್ರೈಮರೀಸ್ ಎಷ್ಟು, ಪರ್ಸೆಂಟೇಜ್ ಎಷ್ಟು, ಸೆಕೆಂಡರಿ ಎಷ್ಟು, ಪರ್ಸೆಂಟೇಜ್ ಎಷ್ಟು, ಪೇಷಂಟ್ ವಿತ್ ನಿಲ್ ಕಾಂಟ್ಯಾಕ್ಟ್ ಎಷ್ಟು. ಸೊ ಈ ಒಂದು ರಿಪೋರ್ಟ್ ನಿಮಗೆ ಬರುತ್ತೆ. ಸೊ ಇದನ್ನು ನೀವು ಎಕ್ಸ್ಪೋರ್ಟ್ ಎಕ್ಸೆಲ್ ಅಥವಾ ಎಕ್ಸ್ಪೋರ್ಟ್ PDF ಕೊಟ್ಕೋಬೋದು. ಅದೇ ಥರ ಡೆತ್ ಅಂಡ್ ಡಿಸ್ಚಾರ್ಜ್ ರಿಪೋರ್ಟ್ ಕೂಡ ಇಲ್ಲಿ ಅವೈಲೇಬಿಲಿಟಿ ಇದೆ. ಸೊ ಆಸ್ ಯೂಸುವಲ್ ನಿಮಗೆ ಯಾವ ಡೇಟಿಂದ ಯಾವ ಡೇಟ್ ತನಕ ಬೇಕೋ ಆ ದಿನಾಂಕವನ್ನು ಆಯ್ಕೆ ಮಾಡ್ಕೊಳ್ಳಿ, ಜುರಿಡಿಕ್ಷನ್ ಟೈಪ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಗೆಟ್ ರಿಪೋರ್ಟ್ ಅಂತ ಕೊಟ್ಟರೆ ನೋಡಿ, ಡಿಸ್ಟ್ರಿಕ್ಟ್ ಟೋಟಲ್ ಪ್ಲಸ್ ಕೇಸಸ್ ಎಷ್ಟು, ಅದರಲ್ಲಿ ಆಕ್ಟಿವ್ ಕೇಸಸ್ ಎಷ್ಟು, ನಂಬರ್ ಆಫ್ ಡಿಸ್ಚಾರ್ಜ್ ರಿಕವರಿ ಎಷ್ಟಾಗಿದೆ, ನಂಬರ್ ಆಫ್ ಡೆತ್ಸ್ ಎಷ್ಟಾಗಿದೆ, ರಿಕವರಿ ರೇಟ್ ಎಷ್ಟು, CFR ಎಷ್ಟು, ಡೆತ್ಸ್ ಪರ್ ಮಿಲಿಯನ್ ಎಷ್ಟು. ಸೊ ಹೀಗೆ ನಿಮಗೆ ಡೆತ್ ಅಂಡ್ ಡಿಸ್ಚಾರ್ಜ್ ಇದೆ. ಹಾಗೆ ತಾಲೂಕು ವೈಸ್ ಪಾಸಿಟಿವಿಟಿ ರೇಟ್ ಆ ಒಂದು ರಿಪೋರ್ಟ್ಸ್ ಇದರಲ್ಲಿ ಅವೈಲೇಬಿಲಿಟಿ ಇದೆ. ಸೊ ಫ್ರಮ್ ಡೇಟ್ ಟು ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಜುರಿಡಿಕ್ಷನ್ ಟೈಪ್ನ ಆಯ್ಕೆ ಮಾಡ್ಕೊಳ್ಳಿ, ಎಲ್ಲ ಡಿಸ್ಟ್ರಿಕ್ಟ್ ಬೇಕಾ ಅಥವಾ ಪರ್ಟಿಕ್ಯುಲರ್ ಡಿಸ್ಟ್ರಿಕ್ಟ್ ಬೇಕಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಗೆಟ್ ರಿಪೋರ್ಟ್ ಕೊಟ್ಟರೆ ನಿಮಗೆ ಇಲ್ಲಿ ಡಿಸ್ಟ್ರಿಕ್ಟ್, ತಾಲೂಕ್, ಟೋಟಲ್ ಟೆಸ್ಟ್ ಕೇಸಸ್ ಎಷ್ಟು, ಪಾಸಿಟಿವ್ ಕೇಸಸ್ ಎಷ್ಟು, ಮತ್ತು ಪಾಸಿಟಿವಿಟಿ ರೇಟ್ ಎಷ್ಟು. ಸೊ ಈ ಒಂದು ಲೈನ್ ಲಿಸ್ಟಲ್ಲಿ ಇಷ್ಟು ವರದಿಗಳು ನಿಮಗೆ ಲಭ್ಯ ಆಗಿದೆ. ಧನ್ಯವಾದಗಳು.